ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಪಕ್ಷಗಳ ಆರೋಪ ಮಾಡುವಂಥದ್ದು. ಯಾರು ಆರೋಪ ಮಾಡ್ತಾ ಇರೋದು? ಬರ್ನಾಳ್ ಶಾನಾ? ಬಿಜೆಪಿಯವರು ಸರ್. ಬಿಜೆಪಿಯವರಾ? ಗೊತ್ತಿಲ್ಲ ನಮಗೆ ಯಾರು ಆರೋಪ ಮಾಡ್ತಾವ್ರೆ ಅಂತ. ಬಿಜೆಪಿಯವ್ರು ಇನ್ನೇನು ಹೇಳ್ತಾರೆ ರೀ, ನಮ್ಮಲ್ಲೇ ಜಗಳ ತಂದಿಕ್ಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಪಾಪ ಅವ್ರಿಗೆ ಅದು ಇನ್ನೂ ಗೊತ್ತಿಲ್ಲ, ಅವ್ರಿಗೆ ಅದು ಪಲಿಸ್ತದೆ ಅಂತ ಅನ್ಕೊಂಡವ್ರೆ. ಅದು ಪಲಿಸಲ್ಲ. ಅದು ನಾವು ಯಾರೂ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಪರ ನಿಂತಿದ್ದೀವಿ. ಮುಖ್ಯಮಂತ್ರಿಗಳ ಕ್ಲೈಮ್ ನಂತರ ನಮ್ಮ ಕ್ಲೈಮ್, ನಮ್ಮ ಜಿಲ್ಲೆ ಕ್ಲೈಮ್. ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳವರು ಅವ್ರು ಎಲ್ಲಿವರೆಗೂ ಇರ್ತಾರೋ ಅದರ ನಂತರ ನಮ್ಮ ಜಿಲ್ಲೆಯವ್ರು ಕ್ಲೈಮ್ ಮಾಡ್ತೀವಿ ನಾವು. ಅಲ್ಲಿವರೆಗೂ ಈ ಮುಖ್ಯಮಂತ್ರಿಗಳಿಗೆ ನಾವು ಒಗ್ಗಟ್ಟಾಗಿ ಸಪೋರ್ಟ್ ಮಾಡ್ತೀವಿ. ಆ ರೀತಿ ಇದೆ ಸರ್. ನೆಕ್ಸ್ಟ್ ಮುಂದೆ ಎಲ್ರಿಗೂ ಆಸೆ ಇರ್ತದಲ್ವೇನ್ರಿ? ನಿನಗೂ ಆಸೆ ಇರ್ತದೆ, ನನಗೂ ಆಸೆ ಇರ್ತದೆ. ನಮ್ಮ ಕ್ಲೈಮ್ ಕಂಡ್ರಿ ಅದು. ನಾವು ಅಧ್ಯಕ್ಷರಾಗಿ ಈ ಸರ್ಕಾರ ಬರಬೇಕಾದ್ರೆ ಸಿದ್ದರಾಮಯ್ಯವ್ರ ಜೊತೆ ಕೈಗೂಡಿಸಿ ನಮ್ಮ ಜಿಲ್ಲೆಯವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯ, ನಮ್ಮ ಅಭಿಲಾಷೆ ಮತ್ತು ನಮ್ಮ ಆಸೆ ಆಕಾಂಕ್ಷೆ ಎಲ್ಲ ಇದೆ ಆಗಬೇಕು ಅಂತ. ಹೈಕಮಾಂಡ್ ಅಂತಿಮವಾಗಿ ಶಾಸಕರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಂತರ ಅಂತ ನಾವು ಹೇಳಿದ್ದೀವಿ. ನಿಮ್ಮ ಅಭಿಲಾಷೆ ಏನಿದೆ? ನೀವು ಮಾಧ್ಯಮದವ್ರದ್ದು ಏನಾದ್ರು ಆ ಥರ ಏನಾದರೂ ನಮ್ಮ ಜಿಲ್ಲೆ ಮಾಧ್ಯಮದವ್ರಿಗೆ ಏನಾದ್ರು ಖುಷಿನಾ? ನಮ್ಮ ಜಿಲ್ಲೆಯವ್ರಾದರೆ ನಮಗೆಲ್ಲ ಸಂತೋಷ ಆಗ್ತದೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಕ್ಕೆ ಸೇವೆ ಸಲ್ಲಿಸಲು ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಕ್ಕೆ ಸೇವೆ ಸಲ್ಲಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ. ಈಗಲೂ ಮಾಡ್ತಾ ಇಲ್ವೇನ್ರಿ ಅವರು? ಅವ್ರ ಅಧ್ಯಕ್ಷರಾದಾಗಿಂದ ಮೊದಲಿಂದನೂ ಮಾಡವ್ರೆ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ವಹಿಸ್ಕೊಂಡಿರ್ತಕ್ಕಂಥ ಎಲ್ಲ ಇಲಾಖೆಗಳು, ಅದು ಇಂಧನ ಇಲಾಖೆ ಇರ್ಬೋದು, ಈಗ ವಹಿಸ್ಕೊಂಡಿರ್ತಕ್ಕಂಥ ನೀರಾವರಿ ಇಲಾಖೆ ಇರ್ಬೋದು, ಭಾಳ ಯಶಸ್ವಿಯಾಗಿ ನಡೆಸವ್ರೆ. ಇಂಧನ ಇಲಾಖೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರೇ ಕೇಂದ್ರಕ್ಕೆ ಕರೆಸಿ ಅವ್ರಿಗೆ ಆನರ್ ಮಾಡಿರ್ತಕ್ಕಂಥದ್ದನ್ನು ಕೂಡ ನೀವೇ ಬಿತ್ತಾರ ಮಾಡಿದ್ದೀರಾ. ಇವತ್ತು ನೀರಾವರಿ ವಿಚಾರದಲ್ಲಿ ಇವತ್ತು ಏನು ಎತ್ತಿನಹೊಳೆ ಅಂತಕ್ಕಂಥ ಒಂದು ಏನೋ ಆಶಾಗೋಪುರ ಇತ್ತಲ್ಲ, ಅದನ್ನು ನಿಜ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ನೀರನ್ನು ಕೂಡ ಎತ್ತಿ ಅದರಲ್ಲೂ ಕೂಡ ತಮ್ಮ ಆಡಳಿತ ಕೈಚಳಕವನ್ನು ತೋರಿಸಿದ್ದಾರೆ. ಅದರಿಂದ ಅವ್ರು ಎಲ್ಲಿದ್ದರೂ ಕೂಡ ಅವರ ಇಲಾಖೆ ಇರ್ಬೋದು, ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಅವರ ಚಾಕ್ಯತೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಮಾಡ್ಕೊಂಬಂದವ್ರೆ, ಈಗಲೂ ಮಾಡ್ತಾವ್ರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ತಯಾರಿ ಹೇಗೆ ನಡೀತಿದೆ ಸರ್? ಹೋಗಿದ್ದೀವಿ, ಮುಖಂಡರುಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳ ನಂತರ ತೀರ್ಮಾನಗಳಾಗ್ತವೆ. ಯಾರು ಅಭ್ಯರ್ಥಿ, ನಮ್ಮ ವಿರೋಧಿ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಚನ್ನಪಟ್ಟಣದ ಚುನಾವಣೆ ತೀರ್ಮಾನ ಆಗ್ತದೆ. ಸಿ.ಪಿ. ಯೋಗೇಶ್ವರ್ಗೆ ಆಹ್ವಾನ ಕೊಟ್ಟಿದ್ದೀರಂತಲ್ಲ ಕಾಂಗ್ರೆಸ್? ಇಲ್ಲ, ಅವರೇ ಅನೇಕ ಜನ ಅವ್ರ ಹಿಂಬಾಲಕರಿಂದ ನಮ್ಗೆ ಹೇಳಿಸ್ತವ್ರೆ. ನಾವು ನಮ್ಮ ಪಕ್ಷದಲ್ಲಿ ಅವ್ರು MP ಚುನಾವಣೆಗೆ ಮುಂಚೆ ಬಂದಿರೋ ನಾವು ಕರ್ಕೋತಿದ್ದೋ, ಖಂಡಿತ ಅವ್ರಿಗೆ ಗೌರವಿಸ್ತಿದ್ದೋ. ಈಗ ಅವ್ರು ಕರ್ಕೊಂಡವ್ರಲ್ಲ, ಈಗ ಕರ್ಕೊಂಡು ನಮ್ಮ ಬರ್ನಾಳ್ ಶಾ ಅವ್ರು ಕರ್ಕೊಂಡು ಅವ್ರಿಗೇನು ಮೋಸ ಮಾಡ್ತಾರಲ್ಲ ಆ ಕೆಲಸ ನಾವು ಮಾಡ್ತಿರ್ಲಿಲ್ಲ. ನಾವು ಖಂಡಿತ ಅವ್ರಿಗೆ ಮೊದಲೇ ಬಂದು ನಮ್ಮ MP-ಗೆ ನಾವು ನಮ್ಮ ಮನೆ ಬರೋ ಏನಿತ್ತೋ ಗೊತ್ತಿಲ್ಲ, ಆದರೆ ನಮ್ಮ MP-ಗೆ ಅವ್ರು ಸಹಕಾರ ಕೊಟ್ಟಿದ್ರೆ ಖಂಡಿತ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತಿದ್ದೋ. ನಾವು ಯಾರೋ ಇನ್ನೊಂದು ಎರಡನೇ ಪರ್ಯಾಯ ಮಾರ್ಗ ಕ್ರಿಯೇಟ್ ಮಾಡ್ತಿರಲಿಲ್ಲ ನಾವು. ಈಗ ನಮ್ಮ ವಿರುದ್ಧ ಚುನಾವಣೆ ಮಾಡಿ ನಮಗೆ ತೊಂದರೆ ಕೊಟ್ಟ ಮೇಲೆ ನಾವು ಅವ್ರನ್ನ ಕರ್ಕೊಂಡು ಹೆಂಗೆ ನಾವು ಟಿಕೆಟ್ ಕೊಡೋಕ್ಕಾಯ್ತದೆ? ನೀವೇ ಹೇಳಿ. ಡಿ.ಕೆ. ಸುರೇಶ್ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ಬಂದಿದೆ ಅಂತಲ್ಲ ಸರ್? ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕಲ್ಲ, ಅದು ಚರ್ಚೆ ಮಾಡ್ತಾ ಇದ್ದೀವಿ. ಡಿ.ಕೆ. ಸುರೇಶ್ರವ್ರಿಗೆ ಸದ್ಯಕ್ಕೆ ನನಗೆ ಈ ಚುನಾವಣೆ ಇದು ಬೇಡ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಡಿ.ಕೆ. ಸುರೇಶ್ ಅವರ ಅಭಿಪ್ರಾಯ. ಹಳೆ ಮುಖನೋ ಹೊಸ ಮುಖನೋ ನಾವು ಹೇಳಿದೀವಲ್ಲ, ನಮ್ಮ ವಿರೋಧಿ ಅಭ್ಯರ್ಥಿ ತೀರ್ಮಾನ ಆದಮೇಲೆ ಹೇಳ್ತೀವಿ ಅಂತ. ಇಲ್ಲಿ ನಮ್ಮ ಹೈಕಮಾಂಡ್ ಹೆಂಗೆ ಅಂದರೆ, ಇಲ್ಲಿ 3 ಜನ ಹೋದ್ರೂ ಮಧ್ಯದಲ್ಲಿ ಹೋಯ್ತಾ ಒಂದು ಟಿಕ್ ಹೊಡ್ಬಿಟ್ಟು 3 ಹೊಸ್ದಾಗಿ 4 ಮಂದಿ ಎಂಟ್ರಿ ಆಗ್ಬಿಡ್ತದೆ. ಹಂಗೆ ನಮ್ಮ ಹೈಕಮಾಂಡಲ್ಲಿ ಚಲುವರಾಯಸ್ವಾಮಿ ಉಸ್ತುವಾರಿ ಒಂದಿನೂ ಬಂದಿಲ್ಲ ಸರ್. ಚಲುವರಾಯಸ್ವಾಮಿ ಅವರವರು ನಮ್ಮನ್ನೆಲ್ಲ ಕರೆದು ಅನೇಕ ಬಾರಿ ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಅವರು ಸಲಹೆಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕು ಅಂತೇಳಿ. ಚುನಾವಣೆ ಡಿಕ್ಲೇರ್ ಆದಮೇಲೆ ಕೆಳಗೆ ಇಳಿತಾರೆ ಅವರು. ಖಂಡಿತ ನಡೀತಾ ಇದೆ. ಹಿಂದೆ ನಮ್ಮ ಮಂಡ್ಯ ಶಾಸಕರು ರವಿ ಅವರು ಈ ವಿಚಾರ ಹೇಳಿದ್ರು. ಅವಾಗೆಲ್ಲ ಕೂಡ ಅಲ್ಗೆಳೆದಿದ್ರು. ಯಾರು ಹೇಳಿ ನಮಗೆ ತೋರಿಸಿ ಅವರು ಸುಳ್ಳು ಹೇಳ್ತಾವ್ರೆ ಕಾಂಗ್ರೆಸ್ನವರು ಅಂತ ಹೇಳಿದರು. ಈಗ ಅವ್ರ ಪಕ್ಷದ ನಾಯಕರೇ ಹೇಳಿದ್ದಾರೆ ಆ ಮಾತನ್ನು. ಅವ್ರು ಏನೇ ಕಾರಣಕ್ಕೆ ಡಿಸ್ಟೆಬಲೈಸ್ ಮಾಡಬೇಕು ಈ ಸರ್ಕಾರನ ಅಂತೇಳಿ ಈಗ ಸಿದ್ದರಾಮಯ್ಯನವ್ರ ಮೇಲೂ ಕೂಡ ಸುಳ್ಳು ಮೊಕದ್ದಮೆ ದಾಖಲಿಸವ್ರೆ. ಸಿದ್ದರಾಮಯ್ಯನವ್ರನ್ನ ಕುಗ್ಗಿಸ್ಬೇಕು ಮತ್ತು ಇದನ್ನು ಡಿಸ್ಟೆಬಲೈಸ್ ಮಾಡಬೇಕು ಅಂತ ಮಾಡ್ತಾವ್ರೆ. ಆ ಪ್ರಯತ್ನ ಅವ್ರಿಗೆ ಫಲ ಸಿಗಲ್ಲ ಅಂತ ಹೇಳಿ ಕೇಳ್ತೀವಿ. ಪ್ರತಿ ಸರಿನೂ ಇದೇ ರೀತಿ ಅಂದರೆ ಹಿಂದೆನೂ ಕೂಡ ಸರ್ಕಾರ ಮೈತ್ರಿ ಸರ್ಕಾರ ಪತನ ಆಗಲಿಕ್ಕೂ ಇದೇ ಕಾರಣ. ಈಗಲೂ ಅಂಥದ್ದೊಂದು ನಡೀತದೆ ಅಂತ. ಈ ಬಾರಿ ಅದಕ್ಕೆ ಅದನ್ನು ಪ್ರತಿಫಲ ಅವ್ರಿಗೆ ಸಿಗಲ್ಲ. ಈ ಬಾರಿ ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಯಾವುದೇ ಕಾರಣಕ್ಕೆ ಸರ್ಕಾರ ಡಿಸ್ಟೆಬಲೈಸ್ ಆಗಲಿಕ್ಕೆ ಬಿಡೋದಿಲ್ಲ. ಆದರೆ ಅವ್ರ ಪ್ರಯತ್ನ ನಿರಂತರವಾಗಿ ಮುಂದುವರಿಸ್ತವ್ರೆ. ಅವ್ರು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ಸ್ವಂತಿಕೆ ಮೇಲೆ ಇಲ್ಲಿ ಅಧಿಕಾರ ಜನಗಳಿಂದ ಆಯ್ಕೆ ಆದಂಥದ್ದು ಯಾವುದೇ ಸಂದರ್ಭ ಇಲ್ಲ. ಇಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಈ ರೀತಿ
ಬೇರೆ ರೀತಿಯಲ್ಲಿ ಅನ್ಯ ಮಾರ್ಗವನ್ನು ಬಳಸಿ ಪರ್ಯಾಯ ಮಾರ್ಗವನ್ನು ಬಳಸಿ ಅಧಿಕಾರ ಹಿಡಿದಿರ್ತಕ್ಕಂಥದ್ದೇ ಹೆಚ್ಚು ಅವರು. ಈ ಸರಿನೂ ಕೂಡ ಅದಕ್ಕೆ ಪ್ರಯತ್ನ ಪಡ್ತಾವ್ರೆ, ಅದನ್ನು ಅವಕಾಶ ಕೊಡೋದಿಲ್ಲ ನಾವು. ಆ ರೀತಿ ಎಲ್ಲರೂ ನಡೀತಿದೆ ಸರ್. ನಿಮ್ಮ ಒಂದಷ್ಟು ಶಾಸಕರು ನಿಮ್ಮ ಆಪ್ತರೇನಾದ್ರು ಹೇಳ್ಕೊಂಡಿದ್ದಾರೆ? ಈಗಾಗಲೇ ನಮ್ಮ ಆಪ್ತರೆಲ್ಲ ಹೇಳಿರೋದನ್ನ ನೀವೇ ಮಾಧ್ಯಮದವರೇ ಬಿತ್ತಾರ ಮಾಡಿದ್ದೀರಲ್ವಾ, ಮಂಡ್ಯದವ್ರು ಈಗಾಗಲೇ ಹೇಳಿದಾರಲ್ವಾ. ಅನೇಕ ಜನದ ಹತ್ರ ಹೋಗಿ ಆಮಿಷ ಹೊಡ್ತಾವ್ರೆ, ಯಾರು ಕೂಡ ಅದಕ್ಕೆ ಸೊಪ್ಪಾಗ್ತಾ ಇಲ್ಲ. ಸರ್, ಈಗ ಕುಮಾರಸ್ವಾಮಿ ವಿರುದ್ಧ ADGP ಚಂದ್ರಶೇಖರ್ ಒಂದು ಪತ್ರ ಬರೆದಿರುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಏನಂತ ಬರ್ತಿದ್ದಾರೆ? ಅಂದ್ರೆ ಕುಮಾರಸ್ವಾಮಿ ಅವರ ವಿರುದ್ಧ ಒಂದಷ್ಟು ಪದ ಬಳಕೆಯನ್ನ ಮಾಡಿರುವಂಥದ್ದು. ಏನಂತ ಪದ ಬಳಕೆ ಮಾಡಿದ್ದಾರೆ? ಯಾವೊಂದಿಗೆ? ಯಾರನ್ನ? ಏನಂತ? ಯಾರು ಹೋಲಿಕೆ ಮಾಡೋರೆ? ನೀವು ಹೇಳಿ ಸರ್. ನನಗೆ ಗೊತ್ತಿಲ್ಲ, ಅದೇನೋ ನೀವು ಹೇಳ್ತಾ ಇರೋದು ಏನು ಅಂತ. ಯಾರು ಹೋಲಿಕೆ ಮಾಡೋರೆ? ಏನಂತ? ಏನಂತ ಹಂದಿವರೆಗೆ ಅಲ್ಲ, ಹೌದಲ್ವಾ? ಹಂದಿ ಜೊತೆ ನೀವು ಗುದ್ದಾಡಿ ಯಾರೋ ಅಭ್ಯಾಸ ಅದ? ಅವ್ರು ಹೇಳಿದ್ರೆ ನಾವು ಹೇಳೋದು ಕುಮಾರಸ್ವಾಮಿ ಹಂದಿ ಅಂತ, ನೀವೇ ಹೇಳಿದ್ದು ಹಂಗಂತವ್ರೆ ಸರ್, ಹಂಗಂತವ್ರೆ ಸರ್. ನಮ್ಮನ್ನ ಯಾಕೆ ಅನಿಸ್ತೀರ ನಮ್ಮ ಬಾಯಿಲಿ? ಬರ್ನಾಲ್ಡ್ ಶಾ ಹೇಳಿರ್ತಕ್ಕಂಥ ಮಾತನ್ನ ಪದನ ಅವ್ರು ಬಳಸವ್ರೆ. ಅದನ್ನ ನೀವು ನನ್ನೇ ಹಂಗಂದವ್ರೆ ಅಂತಂದ್ರೆ, ಇನ್ನೊಬ್ರು ಯಾರು ನಾನು ನೋಡಿದೆ, ಹಂದಿ ಅಂತ ಅಂದ್ರೆ ವರಹ ಅಂತ. ವರಹ ಅಂದ್ರೇನು? ವರ ಅವತಾರ ಅಲ್ವಾ? ಅದಕ್ಕೂ ನಾವು ಹೆಂಗ್ ಬೇಕಾದ್ರೂ ಅದನ್ನು ಅರ್ಥೈಸ್ಕೋಬೋದು. ಒಬ್ಬ ಅವರ ಅಭಿಮಾನಿಗಳು ಅದನ್ನು ಬೇರೆ ರೀತಿ ಅರ್ಥೈಸ ಮಾಡ್ಕೋತಾರೆ. ಕೆಲವರು ಯಾವ್ಯಾವ ಆಲೋಚನೆಗಳು ಯಾರ್ಯಾರಿಗೆ ಹೆಂಗೆ ಇರ್ತದೋ ಹಂಗೆ ಕಾಣಿಸ್ತದೆ. ಬಟ್ ನಾನು ಈಗಲೇ ಕೇಳ್ತಾ ಇರೋದು ಈ ಮಾತನ್ನ, ಈ ಪದನ ನನಗೆ ಗೊತ್ತಿಲ್ಲ. ಇದು ಬರ್ನಾಲ್ಡ್ ಶಾ ಅವರು ಹೇಳಿದ್ದಾರೆ ಅಂತೇಳಿ ನನಗೆ ನಿಮ್ಮ ಮಾಧ್ಯಮದಲ್ಲಿ ಬಿತ್ತಾರಾಗಿರ್ತಕ್ಕಂಥದ್ದನ್ನು ನೋಡಿದ್ದೆ ನಾನು. ಬರ್ನಾಲ್ಡ್ ಶಾ ಅವರು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನಂತಂದರೆ, ನೀವು ಗುದ್ದಾಡಂಗಿದ್ರೆ ಒಳ್ಳೆಯವ್ರ ಜೊತೆ ಗುದ್ದಾಡ್ರಪ್ಪ, ಬೇರೆಯವ್ರ ಜೊತೆ ಯಾಕೆ ಗುದ್ದಾಡಕ್ಕೆ ಹೋಗಿದ್ದೀರಾ ಅಂತ ಅದರ ಅರ್ಥ ಅಷ್ಟೇ. ನೋಡ್ರಿ ಒಬ್ಬ IPS ಅಧಿಕಾರಿನ ಇವ್ರು ಯಾವ ರೀತಿ ಸಂಬೋಧಿಸ್ತಾವ್ರೆ ಅಂತ ಅನ್ನೋದು ಮುಖ್ಯ ಅಲ್ವಾ? ಎಲ್ಲರನ್ನೂ ಏಕವಚನದಲ್ಲಿ ಅವ್ನು ಗೊತ್ತು, ಅವ್ನು ಮಾಡಿದ್ದು ಗೊತ್ತು, ಅವನದೇನು ಬೇಳೆಕಾಳು, ನನ್ನ ಹತ್ರ ಬೇಯಲ್ಲ ಬೇಳೆಕಾಳು, ಈ ಪದಗಳನ್ನ ಒಬ್ಬ ಕೇಂದ್ರದ ಮಂತ್ರಿ ಆದಮೇಲೆ ಅವ್ರು ನಿಲ್ಲಿಸ್ಬೇಕು. ಇದನ್ನು ಅವರು ಯಾರ ಜೊತೆ ಗುದ್ದಾಡಬೇಕು ಅವ್ರ ಜೊತೆ ಗುದ್ದಾಡಬೇಕು, ಎಲ್ಲರ ಜೊತೆ ಗುದ್ದಾಡಕ್ಕೆ ಹೋಗ್ತಾರೆ ಅವರು. ಈಗ ನೀವೇನಾರು ಹೇಳಿದ್ರೆ, ನಮ್ಮ ಪ್ರವೀಣ ಏನೇನು ಹೇಳಿದ್ರೆ ಅವ್ರಿಗೂ ರಿಯಾಕ್ಟ್ ಮಾಡ್ತಾರೆ, ಬಾಲಕೃಷ್ಣ ಹೇಳಿದ್ರೆ ಅವ್ರಿಗೂ ರಿಯಾಕ್ಟ್ ಮಾಡ್ತಾರೆ, ಪಂಚಾಯತಿ ಮೆಂಬರ್ ಹೇಳಿದ್ರೆ ಅವ್ರಿಗೂ ರಿಯಾಕ್ಟ್ ಮಾಡ್ತಾರೆ. ಅದನ್ನು ಬಿಡಕ್ಕೆ ಹೇಳಿ ಕುಮಾರಸ್ವಾಮಿ ಅವ್ರಿಗೆ ಅವರ ಯೋಗ್ಯತೆ ಘನತೆ ಬಗ್ಗೆ ಅವ್ರಿಗೆ ಒಂದು ವಿಶ್ವಾಸನೂ ಇಲ್ಲ. ಅವ್ರು ಅದನ್ನು ಅರ್ಥನೂ ಮಾಡ್ಕೊಂಡಿಲ್ಲ, ನನ್ನ ಯೋಗ್ಯತೆ ಏನು, ನನ್ನ ಘನತೆ ಏನು ಅಂತ. ಕೆಲಸಕ್ಕೆ ಬಾರ್ದವ್ರ ಜೊತೆ ಎಲ್ಲ ಗುದ್ದಾಡಕ್ಕೆ ಹೋದ್ರೆ ಹಿಂಗೆ ಆಗೋದು. ನಮ್ಮ KPCC ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಕುಮಾರಸ್ವಾಮಿ ಅವ್ರ ಹತ್ರ ಏನಾದ್ರೂ TV ಫುಟೇಜ್ ಇದ್ರೆ ತಂದು ತೋರ್ಸಕ್ಕೆ ಹೇಳಿ. ಫುಟೇಜ್ಗಳಿರ್ತಾವಲ್ಲ, ವಿಜುವಲ್ಸು, CC ಕ್ಯಾಮ್ರಾ ಫುಟೇಜ್ಗಳವಲ್ಲ, ಅದೇನಾದ್ರು ಇದ್ರೆ ತೋರ್ಸಕ್ಕೆ ಹೇಳಿ. ಸುಮ್ಮನೆ ಎಲ್ಲದಕ್ಕೂ ತಗೊಂಬಂದು DK ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ತಕ್ಕಂಥದ್ದು, ಅದರಿಂದ ನನಗೇನಾದರೂ ಅನುಕೂಲ ಆಯ್ತದೇನೋ, ಅದರಿಂದ ನಾನೇನೋ ಬೆಳೆ ಬೇಯಿಸ್ಕೊತೀನೇನೋ ಅಂತ ಕುಮಾರಸ್ವಾಮಿ ಅವರು ಅಂದ್ಕೊಂಡಿದ್ರೆ ಅದು ಯಾವಾಗಲೂ ಕೂಡ ಸಫಲ ಆಗೋದಿಲ್ಲ. ಅವ್ರ ಉದ್ದೇಶ ಏನು ಅಂತಂದರೆ, ಪದೇ DK ಶಿವಕುಮಾರ್ ಅವ್ರನ್ನ ಎಳೆತರಬೇಕಿಲ್ಲಿ. ನಮ್ಮ ಈ ಕಮ್ಯುನಿಟಿ, ಒಕ್ಕಲು ಕಮ್ಯುನಿಟಿ, ಇದರಲ್ಲಿ ನಾನು ಬಾಸ್ ಆಗಬೇಕು, DK ಶಿವಕುಮಾರ್ ಅವ್ರನ್ನ ಡಿಗ್ರೇಡ್ ಮಾಡಬೇಕು ಅಂತಕ್ಕಂಥ ಕೆಟ್ಟ ಮನಸ್ಥಿತಿಯನ್ನು ಇಟ್ಕೊಂಡು ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವ್ರ ಹತ್ರ CCTV ಫುಟೇಜ್ ಇದ್ದರೆ ಬಿಡುಗಡೆ ಮಾಡೋಕ್ಕೆ ಹೇಳಿ. DK ಶಿವಕುಮಾರ್ ಏನೋ ಚರ್ಚೆ ಮಾಡಿ ಆ ಪತ್ರನ ತೋರಿಸಿ ಬಿಡುಗಡೆ ಮಾಡಿರೋದಿದ್ರೆ ಮಾಡೋಕ್ಕೆ ಹೇಳಿ. ಇಲ್ಲದೇ ಇರೋ ದಯಮಾಡಿ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಕ್ಷಮೆ ಯಾಚಕ್ಕೆ ಹೇಳಿ. ಈ ಥರ ಚಿಲ್ಲರೆ ಮಾತುಗಳನ್ನ ಬಿಡಕ್ಕೆ ಹೇಳಿ ಇನ್ಮೇಲೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ನಾವು ಮನವಿ ಮಾಡ್ತೀವಿ. ಮಾತಾಡಬೇಕಾದ್ರೆ ಅವ್ರ ಹತ್ರ ಇದ್ದರೆ CCTV ಇರಬೇಕಲ್ಲ. ನಮ್ಮ ಪಾರ್ಟಿ ಆಫೀಸಲ್ಲಿ ಐತಲ್ಲ CCTV ಫುಟೇಜ್, ಅವ್ರಿಗೆ ಸಿಕ್ಕೈತಲ್ಲ, ಮಾಹಿತಿ ಐತಲ್ಲ, ಅವ್ರ ಹತ್ರ ಬಿಡುಗಡೆ ಮಾಡೋಕ್ಕೆ ಹೇಳಿ, ಇಲ್ಲ ಕ್ಷಮೆ ಯಾಚನೆ ಮಾಡೋಕ್ಕೆ ಹೇಳಿ. ಯಾವಾಗಲೂ ಕೂಡ ಇದನ್ನೇ ಉಪಯೋಗಿಸಿ DK ಶಿವಕುಮಾರ್ ಅವ್ರನ್ನ ಡಿಗ್ರೇಡ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರ ತಪ್ಪು ಕಲ್ಪನೆ. ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ಸ್ವಪಕ್ಷದಲ್ಲೇ ಒಂದಷ್ಟು ಕಸರತ್ತು ಮಾಡ್ತಾರೆ.